ನಾವೀಗ ಎಕ್ಸಾಮ್ಸಲ್ಲಿ ಕೇಳುವಂಥ ಸಿಂಪ್ಲಿಫಿಕೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಒಂದು ಸೀರೀಸ್ ಆಫ್ ವಿಡಿಯೋಸ್ ಆಗಿ ನಾನು ಮಾಡ್ತಾ ಇದ್ದೀನಿ. ಇಲ್ಲಿದೆ ಪಾರ್ಟ್ 1. ಫಸ್ಟ್ ಪ್ರಾಬ್ಲಮ್, ಸ್ಕ್ವೇರ್ ರೂಟ್ ಆಫ್ 81 ಇಂಟು 16. 81ನ ನಾವು ಈಗ 16ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕಾಂಪ್ಲಿಕೇಟೆಡ್ ನಂಬರ್ ಬರುತ್ತೆ. ಅಷ್ಟೆಲ್ಲ ಮಾಡಲಿಕ್ಕಿಂತ 81ನ ಸ್ಕ್ವೇರ್ ರೂಟ್ನ ನಾವು ಫಸ್ಟ್ ನೋಡೋಣ. 81ನ ಸ್ಕ್ವೇರ್ ರೂಟ್ 9, ಹಾಗೆ 16ನ ಸ್ಕ್ವೇರ್ ರೂಟ್ 4. 9 into 4, 36. So, square root of 81 into 16, answer 36 ಬರುತ್ತೆ. ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಸ್ಕ್ವೇರ್ ರೂಟ್ ಆಫ್ 32 ಇಂಟು 16 ಇಂಟು 8. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಲ್ಲ. ಹಾಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಈ ಡಿಜಿಟ್ಸ್ ಬರುತ್ತೆ ಅನ್ನೋದು ಚೆಕ್ ಮಾಡೋಣ. 32ನ ನಾವು 4 ಇಂಟು 8 ಅಂತ ಬರ್ಕೋಬೋದು. ಹಾಗೆ 16ನ 8 ಇಂಟು 2 ಅಂತ ಬರಿಬೋದು. 8ನ 2 ಇಂಟು 4. ಸೊ ಇಲ್ಲೇನಾಗುತ್ತೆ, 4 2 ಸಲ ಬಂದಿದೆ, 8 ಕೂಡ 2 ಸಲ ಬಂದಿದೆ, 2 ಕೂಡ 2 ಸಲ ಬಂದಿದೆ. ಸೊ ಇದು ಸ್ಕ್ವೇರ್ ರೂಟ್ ಸಾಲ್ವ್ ಆಗಿದೆ. ಈಗ ನಮ್ಮ ಆನ್ಸರ್ ಬರೋದು 4 ಇಂಟು 2 ಇಂಟು 8 ಈಕ್ವಲ್ 64. ಇದರಿಂದ ನಾವೇನು ಅರ್ಥ ಮಾಡ್ಕೋಬೋದು, ಯಾವುದೇ ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡುವಾಗ ಸ್ಕ್ವೇರ್ ರೂಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆ ನಂಬರ್ನ ಮಲ್ಟಿಪ್ಲೈ ನೀವು ಮಾಡಬೇಕಾಗಿಲ್ಲ. ಇನ್ಸ್ಟೆಡ್ ಅದರ ಸ್ಕ್ವೇರ್ ರೂಟ್ನ, ಇಂಡಿವಿಜುವಲ್ ಸ್ಕ್ವೇರ್ ರೂಟ್ನ ತೊಗೊಳ್ಳಿ, ಅಥವಾ ಅದನ್ನು ಯಾವುದರಿಂದ ಮಲ್ಟಿಪ್ಲೈ ಮಾಡಿದಾಗ ಆ ನಂಬರ್ ಬರುತ್ತೆ ಅಂತ ತೊಗೊಂಡು ಅದ್ರ ಮೂಲಕ ಕೂಡ ಈ ಸ್ಕ್ವೇರ್ ರೂಟ್ ನಂಬರ್ನ ಡಿರೈವ್ ಮಾಡ್ಕೋಬೋದು. ಸೊ ಮುಂದಿನ ಪ್ರಾಬ್ಲಮ್, ಸ್ಕ್ವೇರ್ ರೂಟ್ ಆಫ್ 48 ಇಂಟು 12. 48ನ ನಾವು 6 ಇಂಟು 8 ಅಂತ ಬರಿಬೋದು. ಹಾಗೆ 12ನ 2 ಇಂಟು 6. ಇಲ್ಲಿ 6 ನಂಬರ್ 2 ಸಲ ರಿಪೀಟ್ ಆಗಿದೆ. ಸೊ ದ್ಯಾಟ್ ವಿಲ್ ಬಿ ದ ಸ್ಕ್ವೇರ್ ರೂಟ್. 8 ಇಂಟು 2 ಮಾಡಿದಾಗ ನಮಗೆ 16 ಬರುತ್ತೆ. ಸೊ ನಾವು ಬರೆಯೋ ನಂಬರ್ 6 ಇಂಟು ಸ್ಕ್ವೇರ್ ರೂಟ್ ಆಫ್ 16 ಈಸ್ 4. 6 4s are 24. ಮತ್ತೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನೋಡೋಣ. ಸ್ಕ್ವೇರ್ ರೂಟ್ ಆಫ್ 14 ಇಂಟು 7. ಇಲ್ಲಿ 14ನ ನಾವು ಏನಂತ ಬರಿತೀವಿ, 2 ಇಂಟು 7. 7ನ 7 ಅಂತಲೇ ರಿಟೈನ್ ಮಾಡ್ಕೋತೀವಿ. ಇಲ್ಲಿ 7 2 ಟೈಮ್ಸ್ ಬಂದಿದೆ, ಹಾಗಾಗಿ 7 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಆಗುತ್ತೆ. ದಿಸ್ ಇಸ್ ದ ಆನ್ಸರ್.